ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮತ್ತು ಆದರ್ಶ ವಿದ್ಯಾಲಯ ನವೋದಯ ಮೊರಾರ್ಜಿ ಪ್ರವೇಶಗಳಿಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ತಮಗೆ ಮಾಹಿತಿಗಳು ಸುಲಭವಾಗಿ ದೊರಕ್ತವೆ. ಓಕೆ, ಹಾಗಿದ್ರೆ ನಿನ್ನೆ ತಾನೇ ನಾನು ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೆ. ಅಂತಂದರೆ ಆದರ್ಶ ವಿದ್ಯಾಲಯ ಏನು ಒಂದು 4ನೇ ಸುತ್ತಿನ ಸೀಟು ಹಂಚಿಕೆ ಬಿಡುಗಡೆ ಆಗುತ್ತೆ ಅನ್ನುವಂಥ ಒಂದು ಮಾಹಿತಿಯನ್ನು ತಮಗೆ ನಾನು ನೀಡಿದ್ದೆ. ಅದೇ ರೀತಿಯಾಗಿ 4ನೇ ಸುತ್ತಿನ ಸೀಟು ಹಂಚಿಕೆಗಾಗಿ ಈಗ ಆಲ್ರೆಡಿ ಏನು ಕೌನ್ಸ್ಲಿಂಗನ್ನು ಕರೆದಿದ್ದಾರೆ. ಆ ಒಂದು ಕುರಿತಾಗಿ ನಾನು ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಆ ವಿಡಿಯೋವನ್ನು ಸ್ಕಿಪ್ ಮಾಡದೆ ತಾವೆಲ್ಲರೂ ನೋಡಿದರೆ ಈ ಒಂದು ಮೆರಿಟ್ನ ಬಗ್ಗೆ ನಾನು ಅಂದರೆ ಈ ಒಂದು ಕೌನ್ಸ್ಲಿಂಗ್ನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಓಕೆ, ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ಯಾರಿಗೆ ಉಪಯೋಗ ಇದೆ ಅಂಥವ್ರಿಗೂ ಕೂಡ ವಿಡಿಯೋವನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ ಹಾಗಿದ್ರೆ ಪ್ರಾರಂಭ ಮಾಡೋಣ. ಅದೇ ರೀತಿಯಾಗಿ ಮೊರಾರ್ಜಿಯ ಒಂದು 3ನೇ ಸುತ್ತಿನ ಸೀಟು ಹಂಚಿಕೆಯೂ ಕೂಡ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ. ಬಂದ ತಕ್ಷಣವೇ ತಮಗೆ ನಾನು ಆ ವಿಡಿಯೋ ಮುಖಾಂತರ ಮಾಹಿತಿಯನ್ನು ತಿಳಿಸುವಂಥ ಒಂದು ಕೆಲಸವನ್ನು ಮಾಡ್ತೇನೆ. ಈ ಒಂದು ವಿಡಿಯೋವನ್ನು ನೋಡುತ್ತಿರುವವರು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ತಮಗೆ ಮಾಹಿತಿ ಬಂದ ತಕ್ಷಣವೇ ನಿಮಗೆ ವಿಡಿಯೋ ಮುಖಾಂತರ ಈ ಒಂದು 3ನೇ ಸುತ್ತಿನ ಸೀಟು ಹಂಚಿಕೆಯ ಮಾಹಿತಿ ನಿಮಗೆ ದೊರಕ್ತದೆ. ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಈ ಒಂದು ಕೌನ್ಸ್ಲಿಂಗ್ 4ನೇ ಸುತ್ತಿನ ಕೌನ್ಸ್ಲಿಂಗ್ ಯಾವ ರೀತಿಯಾಗಿರುತ್ತೆ ಅಂತಂದರೆ ಇಲ್ಲಿ ಮೆರಿಟ್ ಆಧಾರದ ಮೇಲೆ 1:30 ಅಂತ ಇದೆ. ಅಂದ್ರೂ ಒಂದು ಸೀಟಿಗೆ 30 ವಿದ್ಯಾರ್ಥಿಗಳು ಏನು ಪೈಪೋಟಿಯನ್ನು ಮಾಡ್ತಾ ಇರ್ತಾರೆ. ಯಾರು ಹೆಚ್ಚಿಗೆ ಅಂಕಗಳನ್ನು ತೆಗೆದುಕೊಂಡಿರ್ತೀರಿ ಅಂಥವರಿಗೆ ಈ ಒಂದು ಸೀಟು ಸಿಗುವಂತಹ ಸಾಧ್ಯತೆ ಇದೆ. ಆ ಒಂದು ಕಾರಣಕ್ಕೆ ಈಗ ಆಲ್ರೆಡಿ ತಮಗೆಲ್ಲರಿಗೂ ಶಾಲೆಯಿಂದ ಕರೆ ಬಂದಿರಬಹುದು. ಅಂದ್ರೇನು ಈ ಒಂದು ಲಿಸ್ಟ್ನಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಕೌನ್ಸ್ಲಿಂಗ್ ಬಗ್ಗೆ ಅವರು ಏನು ಪಾಲಕರಿಗೆ ಒಂದು ಬಾರಿ ಅಂದ್ರೇನು ನೀವು ಅರ್ಜಿಯನ್ನು ಸಲ್ಲಿಸುವಾಗ ಏನು ಮೊಬೈಲ್ ನಂಬರನ್ನು ಕೊಟ್ಟಿರ್ತೀರಿ ಆ ಮೊಬೈಲ್ ನಂಬರ್ಗೆ ಅವರು ಕರೆ ಮಾಡಿ ನೀವು ಇಂಥ ದಿನಾಂಕದಂದು ಕೌನ್ಸ್ಲಿಂಗಿಗೆ ಶಾಲೆಗೆ ಬರಬೇಕು ಅನ್ನುವಂಥ ಒಂದು ಕರೆಯನ್ನು ನಿಮಗೆ ಕೂಡ ಬಂದಿರಬಹುದು. ಓಕೆ, ಹಾಗಿದ್ರೆ ನಿಮ್ಗೆ ಕರೆ ಬಂದಾಗ ನೀವೇನಾದರೂ ಕರೆಯನ್ನು ಸ್ವೀಕರಿಸ್ತಾ ಇದ್ದರೆ ಒಂದು ಬಾರಿ ಮೊಬೈಲ್ ನಂಬರನ್ನು ಚೆಕ್ ಮಾಡಿಕೊಂಡು ನೋಡಿಕೊಡ್ರಿ. ಅಥವಾ ನಿಮ್ಮ ಹತ್ತಿರದ ಶಾಲೆಗೆ ಹೋಗಿ ಇವತ್ತು ರಜೆ ಇರುವ ಕಾರಣ ನಾಳೆ ಶನಿವಾರದಂದು ಒಂದು ದಿನ ಶಾಲೆಗೆ ಭೇಟಿ ಕೊಟ್ಟು ಹತ್ತಿರದ ಶಾಲೆಗೆ ಯಾವ ಶಾಲೆಗೆ ನಿಮ್ಮ ಮಗು ಅಂದರೆ ನಿಮ್ಮ ಒಂದು ಬ್ಲಾಕ್ನಲ್ಲಿ ಬರುವಂತಹ ಆದರ್ಶ ವಿದ್ಯಾಲಯ ಶಾಲೆಗೆ ಹೋಗಿ ಭೇಟಿ ಕೊಟ್ಟು ನೋಡ್ರಿ. ಅಂದರೆ ಈ ಲಿಸ್ಟ್ನಲ್ಲಿ ಮೊದಲು ನಿಮ್ಮ ಮಗುವಿನ ಹೆಸರನ್ನು ಪರಿಶೀಲನೆ ಮಾಡಿ ನೋಡ್ರಿ. ಇದ್ದರೆ ಕರೆ ಮಾಡಿರ್ತಾರೆ ಅವರು. ಯಾಕಂದರೆ ನಮ್ಮಲ್ಲಿರುವಂಥ ಕೆಲವು ವಿದ್ಯಾರ್ಥಿಗಳಿಗೆ ಶಾಲೆಗಳಿಂದ ಫೋನ್ ಬಂದಿದೆ. ಫೋನ್ ಬಂದು ನೀವು ಈ ದಿನ ಅಂದರೆ 29 ತಾರೀಕು ಅಥವಾ 30ನೇ ತಾರೀಕಿಗೆ ಒಂದು ಕೌನ್ಸ್ಲಿಂಗಿಗೆ ಬರಬೇಕು ಅನ್ನುವಂಥ ಒಂದು ಕರೆಯನ್ನು ಅವರು ಮಾಡಿರ್ತಾರೆ. ಸೊ ಆ ಒಂದು ಕಾರಣಕ್ಕೆ ತಾವುಗಳು ಈ ಲಿಸ್ಟ್ನಲ್ಲಿ ನಿಮ್ಮ ಮಗುವಿನ ಹೆಸರನ್ನು ಖಚಿತಪಡಿಸಿಕೊಂಡು ಶಾಲೆಗೆ ಭೇಟಿ ಕೊಟ್ಟು ಬನ್ನಿ. ಸೊ ಕೌನ್ಸ್ಲಿಂಗನ್ನು ಯಾರೂ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡ್ರಿ. ಓಕೆ, ಆದಷ್ಟು ಹೋಗಿ ಒಂದು ಪಾರ್ಟಿಸಿಪೇಟ್ ಮಾಡಿರಿ. ಕೌನ್ಸ್ಲಿಂಗ್ನಲ್ಲಿ ಸಿಗಲಿ ಅಥವಾ ಸಿಗದೇ ಇರಲಿ ತಾವುಗಳು ಹೋಗಿ ಮತ್ತು ಮಗುವಿನ ಮತ್ತು ನಿಮ್ಮದು ಅಗತ್ಯವಿರುವಂಥ ದಾಖಲೆಗಳನ್ನು ಕೂಡ ನಿಮ್ಮೊಂದಿಗೆ ನೀವು ತೆಗೆದುಕೊಂಡು ಹೋಗಿರಿ. ಅಂದ್ರೇನು ಅರ್ಜಿಯನ್ನು ಸಲ್ಲಿಸಿದಾಗ ಅಂದರೆ ಹಾಕಿದಂಥ ಅರ್ಜಿ ಮತ್ತು ಹಾಲ್ ಟಿಕೆಟ್, ವಿದ್ಯಾರ್ಥಿ ಆದರ್ಶ ವಿದ್ಯಾಲಯ ಹಾಲ್ ಟಿಕೆಟ್ ಮತ್ತು ಒರಿಜಿನಲ್ ಮತ್ತು ಜೆರಾಕ್ಸ್ ಆಧಾರ್ ಕಾರ್ಡ್ಗಳು ಪಾಲಕರದು ಮತ್ತು ನಿಮ್ಮ ಮಗುವಿಂದು ಕೂಡ. ಓಕೆ, ಜಾತಿ ಆದಾಯ ಪ್ರಮಾಣ ಪತ್ರ ಇವುಗಳನ್ನು ಏನು ಅಗತ್ಯವಿರುವ ಎಲ್ಲ ದಾಖಲಾತಿಗಳನ್ನು ಫೋಟೋಗಳನ್ನು ತೆಗೆದುಕೊಂಡು ಹೋಗ್ರಿ. ಕೌನ್ಸ್ಲಿಂಗ್ನಲ್ಲಿ ಏನಾದರೂ ನಿಮ್ಮ ವಿದ್ಯಾರ್ಥಿ ಅಂದರೆ ನಿಮ್ಮ ಮಗು ಏನಾದರೂ ಆಯ್ಕೆ ಆದಪ್ಪ ಅಂತಂದರೆ ಅವರು ಅಲ್ಲೇನೂ ಕೂಡ ಅವತ್ತಿನ ದಿನದಂದೇ ಅಡ್ಮಿಷನ್ ಮಾಡಿಸಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಆ ಒಂದು ಕಾರಣಕ್ಕೆ ಯಾವುದೇ ರೀತಿಯಾದಂಥ ಡಾಕ್ಯುಮೆಂಟ್ಸ್ಗಳನ್ನು ಬಿಟ್ಟು ಹೋಗಕ್ಕೆ ಹೋಗಬೇಡ್ರಿ. ಸೊ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ನಿಮ್ಮೊಂದಿಗೆ ತೆಗೆದುಕೊಂಡು ಹೋಗ್ರಿ. ಈ ಒಂದು ಲಿಸ್ಟ್ನಲ್ಲೂ ಕೂಡ ನಿಮ್ಮ ಮಗುವಿನ ಹೆಸರನ್ನು ಕೂಡ ಒಂದು ಬಾರಿ ಖಚಿತಪಡಿಸ್ಕೊಡ್ರಿ. ಓಕೆ, ಖಚಿತಪಡಿಸ್ಕೊಂಡು ಶಾಲೆಗೆ ಭೇಟಿ ಕೊಟ್ಟು ಹೆಚ್ಚಿನ ಮಾಹಿತಿಯನ್ನು ತಾವುಗಳು ಪಡ್ಕೊಳ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ತಮಗೆಲ್ಲರಿಗೂ ಉಪಯೋಗ ಆಗಿದೆ ಅಂದ್ಕೊಳ್ತೀನಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ತಾವುಗಳು ನನಗೆ ಕೇಳ್ಬೋದು. ನಾನು ನಿಮಗೆ ಉತ್ತರವನ್ನು ನೀಡ್ತಾ ಇರ್ತೀನಿ. ಓಕೆ, ಹಾಗಿದ್ರೆ ಈ ವಿಡಿಯೋ ಯಾರಿಗೆ ಉಪಯೋಗ ಇದೆ ಅಂಥವ್ರಿಗೂ ಕೂಡ ಶೇರ್ ಮಾಡಿರಿ. ಮತ್ತು ಮೊರಾರ್ಜಿ ದೇಸಾಯಿ 3ನೇ ಸುತ್ತಿನ ಸೀಟು ಹಂಚಿಕೆ ಬಂದ ತಕ್ಷಣವೇ ತಮಗೆ ನಾನು ವಿಡಿಯೋ ಮುಖಾಂತರ ಮಾಹಿತಿಯನ್ನು ತಿಳಿಸುವಂಥ ಕೆಲಸವನ್ನು ಮಾಡ್ತೇನೆ. ಓಕೆ, ಹಾಗಿದ್ರೆ ಈ ವಿಡಿಯೋ ತಮಗೆ ಉಪಯೋಗ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋವನ್ನು ಕಂಪ್ಲೀಟಾಗಿ ನೋಡೋದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು.